ತಂದೂರಿ ರೊಟ್ಟಿ ಅಂದ್ರೆ ಯಾರಿಗೆ ಇಷ್ಟ ಇಲ್ರಿ. ಆದ್ರೆ ಎವ್ರಿ ಟೈಮು ಹೋಟೆಲ್ಗೆ ಹೋಗಿ ತಂದೂರಿ ರೊಟ್ಟಿ ತಿನ್ನೋದಂದ್ರೆ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಸೇಮ್ ಹೋಟೆಲ್ನಾಗ ಮಾಡ್ದಂಗ ಮನ್ಯಾಗ ಮಾಡೋಣಂತ ಈ ತಂದೂರಿ ರೊಟ್ಟಿನ ಹೋಟೆಲ್ ಸ್ಟೈಲ್ನಾಗ ಹೆಂಗ್ ಮಾಡೋದು ಅಂತಂದು ನೋಡ್ಕೊಂಬರೋಂಬರ್ರಿ. ಮೊದಲ ಇಲ್ಲಿ ಒಂದು ಬಟ್ಲ ನಾವು ಮೈದಾ ಹಿಟ್ಟನ್ನ ತಗೊಂಡಿವಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಂತ ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಬಟ್ಲ ಮೊಸರು ಹಾಕಾಕತ್ತೀವಿ ಸಣ್ಣ ಬೌಲಿಲೆ. ಆಮೇಲೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂಡು 1-2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡತ್ತೀವಿ ನೋಡ್ರಿ. ಇವನ್ನಷ್ಟು ಹಾಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೊಂಡು ಈಗ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕೊಂಡು ಕಲಿಸಿ ಈಗ ಒಂದು 10 ನಿಮಿಷ ನೆನೆಯಾಕ ಬಿಡೋಣಂತ್ರಿ. ಈಗ ಒಂದು 10 ನಿಮಿಷ ಆಗೈತೆ ನೋಡ್ರಿ. ಈಗ ನಾವು ಈಗ ತಂದೂರಿ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣಂತ. ಹಿಟ್ಟನ್ನ ಮಿದ್ಕೋಬೇಕ್ರಿ. ಮೊದಲ ಚಂದಾಗ ಮಿದ್ಕೊಂಡು ಈಗ ನಾವು ಚಪಾತಿ ಉಳ್ಳಿನ ಹೆಂಗೆ ಮಾಡ್ತೀವಿ ನೋಡ್ರಿ. ಒಂದು ಚಪಾತಿ ಮಾಡಕ್ಕೆ ಎಷ್ಟು ಉಳ್ಳಿ ಹರ್ಕೊಂತೀವಲ್ಲ ಹಂಗೆ ಒಂದು ಉಳ್ಳಿ ತೊಗೊಂಡು ಹಿಂಗೆ ರೌಂಡಾಗಿ ಮಾಡ್ಕೊಂಡು ಹಿಟ್ಟು ಹಚ್ಕೊಂಡು ಈಗ ಸ್ವಲ್ಪ ತತ್ತಿ ಶೇಪ್ನ್ಯಾಗ ಲಟ್ಟಿಸ್ಕೋಬೇಕ್ರಿ. ಅಂದ್ರೆ ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊಳೋಣಂತ. ಇದ್ರ ಮೇಲೆ ಈಗ ಎಳ್ಳು ಹಾಕತ್ತೀವಿ ನೋಡ್ರಿ. ಕರೆ ಎಳ್ಳು ಹಾಕಾಕತ್ತೀವಿ. ನೀವು ಬಿಳೆ ಎಳ್ಳು ಬೇಕಾದರೂ ಹಾಕ್ಕೋಬೋದು. ಈಗ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಹಾಕತ್ತೀವಿ ನೋಡ್ರಿ. ಎಳ್ಳು ಮತ್ತು ಕೊತ್ತಂಬರಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಲಟ್ಟಿಸ್ಬೇಕ್ರಿ. ಯಾಕಂದ್ರೆ ಇದು ಹಿಟ್ಟಿನಾಗ ಹತ್ಕೋಬೇಕಲ್ರಿ. ಈಗ ಇದನ್ನ ಹೊಳ್ಳಿಸ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರು ಹಚ್ಬೇಕು. ಹಾಗಾಗಿ ಮೇಲೆ ಸ್ವಲ್ಪ ಮೊದಲ ಲಟ್ಟಿಸ್ಕೋಬೇಕ್ರಿ. ಇದು ಹಿಟ್ಟಿನಾಗ ಹಿಡ್ಕೋಬೇಕಲ್ಲ, ಹಾಗಾಗಿ ಇಲ್ಲಿಕಂದ್ರೆ ಇಷ್ಟು ಬಿದ್ದು ಬಿಡ್ತೈತಿ ಹೊರಗಣ. ಆಮೇಲೆ ಬೇಯಿಸು ಮುಂದನೂ ಅದು ಎಲ್ಲ ಬಿದ್ದು ಹೊತ್ತಿ ಬಿಡ್ತೈತ್ರಿ. ಹಾಗಾಗಿ ಲಟ್ಟಿಸ್ಕೊಂಡು ಈಗ ಹೊಳ್ಳಿಸ್ಕೊಂಡು ನೀರು ಹಚ್ಕೊಳತ್ತೀವಿ ನೋಡ್ರಿ. ಈಗ ಇದಕ್ಕೆ ನೀರು ಹಚ್ಕೊಂಡು ಹಂಚ ಮೇಲೆ ಹಾಕೋಣಂತ. ಈಗ ಹಂಚ ಮೇಲೆ ಹಾಕಿದ ಕೂಳೆನ ಇದು ಹಂಚಿಗೆ ಹಿಡ್ಕೊಂಡಿರ್ತೈತಿ. ಆದರೆ ಇದು ನಾನ್ ಸ್ಟಿಕ್ ಐತಲ್ರಿ, ಈಗ ಹಿಡಿಯಂಗಿಲ್ಲ. ನಾವು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಬೇಯಿಸೋಣಂತ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಹಚ್ಚಾಕತ್ತೀವಿ ನೋಡ್ರಿ. ತುಪ್ಪ ಹಚ್ಕೊಂಡು ಈಗ ಎರಡೂ ಸೈಡ್ ಚೆಂದಾಗ ಬೇಯಿಸ್ಕೋಬೇಕು. ಡೈರೆಕ್ಟ್ ಫ್ಲೇಮ್ಗೆ ಇದನ್ನು ಬೇಯಿಸ್ಕೋಬೇಕ್ರಿ. ಅಂದ್ರೆ ತಂದೂರಿ ರೊಟ್ಟಿ ಅಂದಂಗೆ ಅನ್ನಿಸ್ತೈತಿದು. ಎರಡೂ ಕಡೆ ಹಿಂಗೆ ಚೆಂದಾಗ ಬೇಯಿಸ್ಕೊಂಡ್ಬಿಟ್ರೆ ಮಸ್ತ್ ತನ್ನಂಗೆ ಹೋಟೆಲ್ ಸ್ಟೈಲ್ನಾಗ ತಂದೂರಿ ರೊಟ್ಟಿ ರೆಡಿ ಆಗ್ತಾವೆ ನೋಡ್ರಿ. ಹೋಟೆಲ್ಗೆ ಹೋಗಿ ತಿನ್ಬೇಕಂತಂದು ಏನಿಲ್ರಿ. ನಿಮ್ಗೆ ಯಾವಾಗೆಲ್ಲ ತಿನ್ಬೇಕು ಅನಿಸ್ತತ್ತಲ್ಲ ಈ ಥರ ಮನ್ಯಾಗ ಮಾಡಿಕೊಂಡು ಆರಾಮ್ಸೆ ತಿನ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಫಾಲೋನು ಮಾಡಿರಿ, ಕಮೆಂಟು ಮಾಡಿರಿ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬರುತ್ತಂತಂದು. ಆಮೇಲೆ ನನಗೆ ಇಲ್ಲಿ ಬಂದು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಬ್ಯಾಟ್ ಆಗೋಣಂತ್ರಿ.